ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ನ ಮತ್ತೊಂದು ಪ್ರಮುಖ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಪಕ್ಕದ ಬಾಂಗ್ಲಾದೇಶದಲ್ಲಿ ಅಕ್ಷರಶಃ ಒಂದು ಸಿನಿಮಾ ಸ್ಟೈಲ್ ಕ್ಲೈಮ್ಯಾಕ್ಸ್ ನಡೆಯುತ್ತಿದೆ. 17 ವರ್ಷಗಳ ಸುದೀರ್ಘ ವನವಾಸದ ನಂತರ ಅಲ್ಲಿನ ಮಾಜಿ ಪ್ರಧಾನಿಯ ಮಗ, ಅಲ್ಲಿನ ರಾಜಕೀಯದ ರಾಜಕುಮಾರ ಅಂತಾನೆ ಕರೆಯಲ್ಪಡುವ ತಾರಿಕ್ ರೆಹಮಾನ್ ದೇಶಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ಅಂತಿಂತ ಎಂಟ್ರಿ ಅಲ್ಲ, ಬುಲೆಟ್ ಪ್ರೂಫ್ ಕಾರು, ಸ್ವಾಗತಕ್ಕೆ 50 ಲಕ್ಷ ಜನ. ಈ ಗ್ರ್ಯಾಂಡ್ ಎಂಟ್ರಿ ದೃಶ್ಯಗಳನ್ನು ನೋಡಿ ಒಂದು ಕ್ಷಣ ಇಡೀ ಜಗತ್ತೇ ಬೆಕ್ಕಸಬೆರಗಾಗಿದೆ. ಇದರ ನಡುವೆಯೇ ಇನ್ನೊಂದು ಕಡೆ ಬಾಂಗ್ಲಾದಲ್ಲಿ ಹಿಂದೂಗಳ ಮನೆಗಳು ಹೊತ್ತಿ ಉರಿಯುತ್ತಿವೆ. ಹೀಗಿರುವಾಗಲೇ ನಮಗೆ ಭಾರತನೂ ಬೇಡ, ಪಾಕಿಸ್ತಾನನೂ ಬೇಡ ಅಂತ ತಾರಿಕ್ ರೆಹಮಾನ್ ಹೊಸ ರಾಗ ಹಾಡ್ತಿದ್ದಾರೆ. ಅಷ್ಟಕ್ಕೂ ಯಾರು ಈ ತಾರಿಕ್ ರೆಹಮಾನ್? ಈತನ ಬರುವಿಕೆ ಭಾರತಕ್ಕೆ ಒಳ್ಳೆಯದ ಅಥವಾ ಕೆಟ್ಟದ್ದ? ಬಾಂಗ್ಲಾದೇಶದ ಹಿಂದೂಗಳಿಗೆ ಇವರಾದ್ರೂ ರಕ್ಷಣೆ ಕೊಡ್ತಾರಾ? ಅಥವಾ ಇಸ್ಕಾನ್ ಆರೋಪಿಸಿದಂತೆ ಹಿಂದೂಗಳ ಮಾರಣ ಹೋಮ ಮುಂದುವರಿಯುತ್ತಾ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಹೈ ವೋಲ್ಟೇಜ್ ಬೆಳವಣಿಗೆಗಳ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. 17 ವರ್ಷಗಳ ನಂತರ ತಾಯಿಯ ಮಡಿಲಿಗೆ, ಲಂಡನ್ ಟು ಢಾಕಾ. ಸ್ನೇಹಿತರೆ, ಬಾಂಗ್ಲಾದೇಶದ ರಾಜಕೀಯದಲ್ಲಿ ಈಗ ಮಹಾ ಸಂಚಲನ. 2008ರಲ್ಲಿ ದೇಶ ಬಿಟ್ಟು ಲಂಡನ್ಗೆ ಓಡಿ ಹೋಗಿದ್ದ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಅಂದರೆ BNPಯ ಮುಖ್ಯಸ್ಥ ತಾರಿಕ್ ರೆಹಮಾನ್ ಬರೋಬ್ಬರಿ 17 ವರ್ಷಗಳ ನಂತರ ತಾಯ್ನಾಡಿಗೆ ಕಾಲಿಟ್ಟಿದ್ದಾರೆ. ಅವರ ಸ್ವಾಗತಕ್ಕೆ BNP ಪಾರ್ಟಿ ಭರ್ಜರಿ ಪ್ಲಾನ್ ಮಾಡಿತ್ತು. ಇದು ಅಂತಿಂತ ಕಾರ್ಯಕ್ರಮ ಅಲ್ಲ, ಬರೋಬ್ಬರಿ 50 ಲಕ್ಷ ಜನ ಸೇರಿಸೋ ಬೃಹತ್ ರ್ಯಾಲಿ. ಏರ್ಪೋರ್ಟ್ನಲ್ಲಿ ಇಳಿತಾ ಇದ್ದಂಗೆ ಅವರಿಗಾಗಿ ವಿದೇಶದಿಂದ ತರಿಸಲಾದ ವಿಶೇಷ ಬುಲೆಟ್ ಪ್ರೂಫ್ ಕಾರು ಕಾಯ್ತಿತ್ತು. ಅಲ್ಲಿಂದ ನೇರವಾಗಿ ಅವರು ಹೋಗಿದ್ದು ಆಸ್ಪತ್ರೆಗೆ. ಯಾಕಂದ್ರೆ ಅವರ ತಾಯಿ, ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ಕಳೆದ 1 ತಿಂಗಳಿನಿಂದ ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿದ್ದಾರೆ. ಅವರ ಹೆಲ್ತ್ ಪೂರ್ತಿ ಹದಗೆಟ್ಟಿದೆ. ತಾಯಿ ಆರೋಗ್ಯ ಇಷ್ಟೊಂದು ಗಂಭೀರವಾಗಿದ್ರು ದೇಶಕ್ಕೆ ಬಾರದ ತಾರಿಕ್ ರೆಹಮಾನ್ ಈಗ ಬಂದಿದ್ದಾರೆ. ಫೆಬ್ರವರಿ 12, 2026ಕ್ಕೆ ಅಂದ್ರೆ ಸರಿಯಾಗಿ ಇನ್ನು 1.5 ತಿಂಗಳಲ್ಲಿ ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೆಯಲಿದೆ. ಶೇಖ್ ಹಸೀನಾ ದೇಶ ಬಿಟ್ಟು ಭಾರತಕ್ಕೆ ಓಡಿ ಬಂದಿರೋದ್ರಿಂದ ಈಗ ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಮುಂದಿನ ಪ್ರಧಾನಿ ಆಗೋದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ಭಾರತಕ್ಕೆ ಬಿಗ್ ಶಾಕ್. ಏನಿದು ನಾಟ್ ದೆಹಲಿ, ನಾಟ್ ರಾವಲ್ಪಿಂಡಿ ಪಾಲಿಸಿ? ತಾರಿಕ್ ರೆಹಮಾನ್ ಬಂದ ತಕ್ಷಣ ಭಾರತದ ಬಗ್ಗೆ ಒಂದು ಮಹತ್ವದ ಸುಳಿವು ನೀಡಿದ್ದಾರೆ. ಇಷ್ಟು ದಿನ ಶೇಖ್ ಹಸೀನಾ ಭಾರತದ ಪರವಾಗಿದ್ರು, ಆದ್ರೆ ಈಗಿನ ಹಂಗಾಮಿ ಪ್ರಧಾನಿ ಮೊಹಮ್ಮದ್ ಯೂನಸ್ ಪಾಕಿಸ್ತಾನದ ಕಡೆ ವಾಲ್ತಿದ್ದಾರೆ. ಆದ್ರೆ ತಾರಿಕ್ ರೆಹಮಾನ್ ಹೇಳಿರೋದೇ ಬೇರೆ. ನೋಡಿ, ನಮಗೆ ದೆಹಲಿಯೂ ಬೇಡ, ರಾವಲ್ಪಿಂಡಿಯೂ ಬೇಡ, ನಮಗೆ ಬಾಂಗ್ಲಾದೇಶವೇ ಫಸ್ಟ್ ಅಂತ ಘೋಷಿಸಿದ್ದಾರೆ. ನಮ್ಮ ದೇಶದ ಹಿತಾಸಕ್ತಿಯೇ ನಮಗೆ ಮುಖ್ಯ, ನಾವು ಯಾರ ಪರವೂ ಇಲ್ಲ ಅನ್ನೋದು ಅವರ ಹೊಸ ವಾದ. ಇದು ಮೇಲ್ನೋಟಕ್ಕೆ ಚೆನ್ನಾಗಿ ಕೇಳಿಸಿದ್ರು ಅಸಲಿ ವಿಚಾರ ಬೇರೆಯೇ ಇದೆ. ತಾರಿಕ್ ರೆಹಮಾನ್ ಮತ್ತು ಅವರ ತಾಯಿ ಖಾಲಿದಾ ಜಿಯಾ ಅವರಿಗೆ ಮೊದಲಿನಿಂದಲೂ ಭಾರತ ಅಂದ್ರೆ ಅಷ್ಟಕ್ಕಷ್ಟೇ. ಹೀಗಾಗಿ ದೆಹಲಿಯಲ್ಲಿರೋ ನಮ್ಮ ವಿದೇಶಾಂಗ ಇಲಾಖೆ ಇವರ ಪ್ರತಿಯೊಂದು ನಡೆ ಮೇಲೂ ಹದ್ದಿನ ಕಣ್ಣಿಟ್ಟಿದೆ. ಬೂದಿ ಮುಚ್ಚಿದ ಕೆಂಡವಾದ ಬಾಂಗ್ಲಾ, ಹಿಂದೂಗಳಿಗೆ ತಪ್ಪದ ಸಂಕಷ್ಟ. ಸ್ನೇಹಿತರೆ, ತಾರಿಕ್ ರೆಹಮಾನ್ ಬರ್ತಿದ್ದಾರೆ ಅಂತ ಇಡೀ ಢಾಕಾದಲ್ಲಿ ಹೈ ಸೆಕ್ಯೂರಿಟಿ ಹಾಕಲಾಗಿತ್ತು. ಪೊಲೀಸರು, ಸೇನೆ ಎಲ್ಲರೂ ರಾಜಧಾನಿಯಲ್ಲಿ ಹದ್ದಿನ ಕಣ್ಣಿಟ್ಟಿದ್ರು. ಆದರೂ ಈ ಭದ್ರತಾ ಕೋಟೆ ಭೇದಿಸಿ ಬಾಂಬ್ ಸ್ಫೋಟ ಆಗಿದೆ. ತಾರಿಕ್ ರೆಹಮಾನ್ ಬರುವ ಕೆಲವೇ ಗಂಟೆಗಳ ಮುಂಚೆ ಅಂದ್ರೆ ಬುಧವಾರ ಸಂಜೆ ಢಾಕಾದ ಮೊಗ್ ಬಜಾರ್ ಫ್ಲೈಓವರ್ ಮೇಲಿನಿಂದ ದುಷ್ಕರ್ಮಿಗಳು ಕಚ್ಚಾ ಬಾಂಬ್ ಎಸೆದಿದ್ದಾರೆ. ಕೆಳಗೆ ನಿಂತಿದ್ದ ಸಿಯಾಂ ಅನ್ನೋ ಅಮಾಯಕನ ತಲೆ ಮೇಲೆ ಬಿದ್ದ ಬಾಂಬ್ ಛಿದ್ರವಾಗಿದ್ದು ಆತ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ತಾರಿಕ್ ರೆಹಮಾನ್ ಎಂಟ್ರಿಗೂ ಮುನ್ನವೇ ನಡೆದ ಈ ಸ್ಫೋಟ ಬಾಂಗ್ಲಾದೇಶದಲ್ಲಿ ಅದ್ಯಾವ ಮಟ್ಟದ ಅರಾಜಕತೆ ಸೃಷ್ಟಿಯಾಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಇದು ಒಂದು ಕಡೆಯಾದ್ರೆ, ಅತ್ತ ತಾರಿಕ್ ರೆಹಮಾನ್ ನಾನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎನ್ನದೆ ಎಲ್ಲರನ್ನೂ ರಕ್ಷಿಸ್ತೀನಿ ಅಂತ ಭಾಷಣ ಬಿಗಿದಿದ್ದಾರೆ. ಆದರೆ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಇದೇ ಜಲ್ಲನ್ನತ್ತೆ. ನಿಮಗೆಲ್ಲ ಗೊತ್ತೇ ಇದೆ,
ಮೊನ್ನೆಯಷ್ಟೇ ಮೈಮೆನ್ ಸಿಂಗ್ ಭಾಗದಲ್ಲಿ ದೀಪು ಚಂದ್ರ ದಾಸ್ ಎಂಬ ಅಮಾಯಕ ಹಿಂದುವನ್ನ ದೇವರ ದೂಷಣೆ ಮಾಡಿದ್ದಾನೆ ಅನ್ನೋ ನೆಪದಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿ ಸುಟ್ಟು ಹಾಕಲಾಗಿತ್ತು. ಈ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಬ್ಬ ಹಿಂದುವಿನ ಹತ್ಯೆ ಆಗಿದೆ. ರಾಜ್ಬಾರಿ ಜಿಲ್ಲೆಯ ಅಮೃತ್ ಮೊಂಡಾಲ್ ಅಲಿಯಾಸ್ ಸಾಮ್ರಾಟ್ ಎನ್ನುವ ಹಿಂದುವನ್ನ ಗುಂಪೊಂದು ಥಳಿಸಿ ಕೊಂದಿದೆ. ರಾತ್ರಿ 11 ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ. ಆದರೆ ಇಲ್ಲಿ ಪೊಲೀಸರು ಮತ್ತು ಸ್ಥಳೀಯರು ಬೇರೆಯದೇ ಕತೆ ಹೇಳ್ತಿದ್ದಾರೆ. ಮೃತಪಟ್ಟ ಅಮೃತ್ ಮೊಂಡಾಲ್ ಸಾಮ್ರಾಟ್ ವಾಹಿನಿ ಅನ್ನೋ ಗ್ಯಾಂಗ್ ಲೀಡರ್ ಆಗಿದ್ದಂತೆ. ಶೇಖ್ ಹಸೀನಾ ಸರ್ಕಾರ ಬಿದ್ದ ಮೇಲೆ ಊರು ಬಿಟ್ಟು ಓಡಿ ಹೋಗಿದ್ದ ಈತ ಇತ್ತೀಚೆಗೆ ವಾಪಸ್ ಬಂದು ಸುಲಿಗೆ ಮಾಡೋದಿಕ್ಕೆ ಶುರು ಮಾಡಿದ್ದ. ಹಾಗೆ ಸುಲಿಗೆಗೆ ಹೋಗಿದ್ದಾಗ ಜನರೇ ಹಿಡಿದು ಹೊಡೆದು ಸಾಯಿಸಿದ್ದಾರೆ ಅಂತ ಪೊಲೀಸರು ಹೇಳ್ತಿದ್ದಾರೆ. ಕಾರಣ ಏನೇ ಇರಲಿ, ಬಾಂಗ್ಲಾದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಅನ್ನೋದಂತೂ ಸತ್ಯ. ಪೊಲೀಸರಿಗೆ ಒಪ್ಪಿಸೋ ಬದಲು ಜನ ಬೀದಿ ರಂಪಾಟ ಮಾಡಿ ಮಾಬ್ ಲಿಂಚಿಂಗ್ ಮಾಡ್ತಿರೋದು ಅಲ್ಲಿನ ಅರಾಜಕತೆಗೆ ಕನ್ನಡಿ ಹಿಡಿದಂತಿದೆ. ಇನ್ನೊಂದು ಕಡೆ ಇಸ್ಕಾನ್ ಕೋಲ್ಕತ್ತಾ ಉಪಾಧ್ಯಕ್ಷ ರಾಧಾ ರಮಣ್ ದಾಸ್ ಭಯಾನಕ ಮಾಹಿತಿಯೊಂದನ್ನು ಬಿಚ್ಚಿಟ್ಟಿದ್ದಾರೆ. ಬಾಂಗ್ಲಾದೇಶದ ಹಳ್ಳಿಗಳಲ್ಲಿ ರಾತ್ರಿ ಹೊತ್ತು ಹಿಂದೂಗಳು ಬದುಕೋದೇ ಕಷ್ಟವಾಗಿದೆ. ಹಿಂದೂಗಳ ಮನೆಯ ಬಾಗಿಲಿಗೆ ಹೊರಗಿನಿಂದ ಚಿಲಕ ಹಾಕಿ ಇಡೀ ಮನೆಗೆ ಬೆಂಕಿ ಇಡ್ತಿದ್ದಾರೆ. ಜನ ಒಳಗೆ ಸುಟ್ಟು ಕರಕಲಾಗ್ಲಿ ಅನ್ನೋದು ಇವರ ರಾಕ್ಷಸ ಪ್ಲಾನ್ ಅಂತ ಹೇಳಿದ್ದಾರೆ. ಚಿತ್ತಗಾಂಗ್ನಲ್ಲಿ ಹಿಂದೂಗಳ ಮನೆಗಳ ಗೋಡೆ ಮೇಲೆ ಬೆದರಿಕೆ ಪತ್ರ ಅಂಟಿಸ್ತಿದ್ದಾರೆ. ಸಾಕು ಪ್ರಾಣಿಗಳನ್ನ ಸುಟ್ಟು ಹಾಕ್ತಿದ್ದಾರೆ. ಇವೆಲ್ಲದರ ಪರಿಣಾಮ ಒಂದು ಕಾಲದಲ್ಲಿ ಬಾಂಗ್ಲಾದಲ್ಲಿ 30% ಇದ್ದ ಹಿಂದೂಗಳ ಜನಸಂಖ್ಯೆ ಈಗ ಕೇವಲ 7.5%ಗೆ ಬಂದು ನಿಂತಿದೆ. ಇದರಿಂದಲೇ ಅಲ್ಲಿನ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನೀವು ಊಹಿಸಬಹುದು. ಸ್ನೇಹಿತರೆ, ಬಾಂಬ್ ಸ್ಫೋಟ ಮತ್ತು ಹಿಂದೂಗಳ ಸರಣಿ ಹತ್ಯೆಗಳ ನಡುವೆ ತಾರಿಕ್ ರೆಹಮಾನ್ ಎಂಟ್ರಿ ಕೊಟ್ಟಿದ್ದಾರೆ. ಫೆಬ್ರವರಿ ಎಲೆಕ್ಷನ್ನಲ್ಲಿ ಇವರೇ ಗೆದ್ರೆ ಭಾರತದ ಜೊತೆಗಿನ ಸಂಬಂಧ ಏನಾಗುತ್ತೆ? ಭಾಷಣದಲ್ಲಿ ಹೇಳೋ ತರ ಹಿಂದೂಗಳಿಗೆ ನಿಜವಾಗ್ಲೂ ರಕ್ಷಣೆ ಸಿಗುತ್ತಾ? ಅಥವಾ ಜಮಾತ್ ಎ ಇಸ್ಲಾಮಿ ಜೊತೆ ಸೇರಿ ಮತ್ತೆ ಭಾರತದ ವಿರುದ್ಧ ಸಂಚು ರೂಪಿಸ್ತಾರಾ? ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದ ಪರಿಸ್ಥಿತಿ ಭಾರತದ ಭದ್ರತೆಯ ಮೇಲೆ ನೇರ ಪರಿಣಾಮ ಬೀರೋದಂತೂ ಸತ್ಯ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? 1971ರಲ್ಲಿ ನಾವು ಸ್ವಾತಂತ್ರ್ಯ ಕೊಡಿಸಿದ ಬಾಂಗ್ಲಾದೇಶ ಈಗ ಪಾಕಿಸ್ತಾನದ ಹಾದಿ ಹಿಡಿತಿದ್ಯಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.